ಆ ತಿರುಪತಿ ತಿಮ್ಮಪ್ಪನ ಪ್ರಸಾದ ಅಂತಂದರೆ ನಾವೆಷ್ಟು ಭಕ್ತಿ ಭಾವ ಪರವಶತೆಯಿಂದ ಅದನ್ನು ಸ್ವೀಕರಿಸ್ತೀವಿ. ಅದು ನಮಗೆ ನಿಮಗೆ ಭಾಳ 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 ಗೌರವದ ಸ್ಥಾನದಲ್ಲಿರುವ ಪ್ರಸಾದ. ಆ ತಿರುಪತಿ ತಿಮ್ಮಪ್ಪನ ಪ್ರಸಾದವನ್ನು ಯಾರಾದರೂ ನಮಗೆ ಒಂದೇ ಒಂಚೂರು ಕೊಡ್ತಾರೆ ಅಂತಂದರೆ ಸಾಕು, ನಾವು ಅದನ್ನು ಸಮರ್ಪಣಾ ಮನೋಭಾವದಿಂದ ಸ್ವೀಕರಿಸ್ತೀವಿ. ಅಷ್ಟು ಪ್ರೀತಿ, ಅಷ್ಟು ಗೌರವ, ಅಷ್ಟು ಭಕ್ತಿ, ಅದು ತಿರುಪತಿ ತಿಮ್ಮಪ್ಪನ ಮಹಿಮೆ. ಆದರೆ ಅದೇ ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲಿ ಆ್ಯನಿಮಲ್ ಫ್ಯಾಟ್ ಬಳಸ್ತಿದ್ದಾರೆ ಅಂತಂದರೆ ನಮಗೆ ಒಂದು ಕ್ಷಣ ಶಾಕ್ ಆಗಿಬಿಡ್ತು. ನಾನು ನಿಮ್ಗೆ ಹೇಳ್ತೀನಿ ಕೇಳಿ, ತಿರುಪತಿ ತಿಮ್ಮಪ್ಪನ ಪ್ರಸಾದವನ್ನು ಈಗ ಬಹುಶಃ ಸುಲಭವಾಗಿ ಬಹಳ ಜನಕ್ಕೆ ಸಿಗ್ಬೋದು ಅಂತ ಅನ್ಸುತ್ತೆ. ಆದರೆ ಒಂದು ಕಾಲದಲ್ಲಿ ನಾವೆಲ್ಲ ಬಹಳ ಚಿಕ್ಕವರಾಗಿದ್ದಂಥ ಸಂದರ್ಭದಲ್ಲಿ ಯಾರಾದರೂ ಒಂದೇ ಒಂದು ಮುರ್ಕ್ ಕೊಡ್ತಾರೆ ತಿರುಪತಿ ತಿಮ್ಮಪ್ಪನ ಪ್ರಸಾದ ಅಂತಂದರೆ ನಮಗೆ ಸ್ವರ್ಗ ಸಿಕ್ಕಂಗಾಗ್ತಾ ಇತ್ರಿ. ಅಂಥ ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲಿ ಆ್ಯನಿಮಲ್ ಫ್ಯಾಟ್, ಕ್ಯಾನ್ ಯು ಬಿಲೀವ್? ಇದು ಹಲವು ಜನ ಭಾರತೀಯರ ಹಿಂದೂಗಳ ನಂಬಿಕೆಗೆ ಧಕ್ಕೆ ಬರುವ ರೀತಿಯಲ್ಲಿ ನಡೆದುಕೊಂಡಿರುವಂಥ ಕಂಪನಿಯ ವಿಷಯ. ಬನ್ನಿ, ಅದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳಿದೆ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ ನೋಡ್ಕೊಂಬರೋಣ. ತಿರುಪತಿ ವಿವಾದದ ಬೆನ್ನಲ್ಲೇ ಕರ್ನಾಟಕದಲ್ಲಿ ಅಲರ್ಟ್. ರಾಜ್ಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕಟ್ಟೆಚ್ಚರವನ್ನು ವಹಿಸಿದೆ. ತುಪ್ಪದಲ್ಲಿ ಕಲಬೆರಕೆ ಮಾಡಿದವರ ವಿರುದ್ಧ ಸಮರ ಸಾರ್ತಾ ಇದೆ. ಇವತ್ತಿಂದ ರಾಜ್ಯಾದ್ಯಂತ ಸ್ಪೆಷಲ್ ಆಪರೇಷನ್. ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಕಾರ್ಯಾಚರಣೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಆಯುಕ್ತರಾಗಿದ್ದಾರೆ ಶ್ರೀನಿವಾಸ್ ಅವರು. ನಂದಿನಿ ಹೊರತುಪಡಿಸಿ ಉಳಿದ ತುಪ್ಪಗಳನ್ನು ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಸುಮಾರು ಇದ್ದಾವೆ ಬ್ರ್ಯಾಂಡ್ಗಳು. ನಾನು ಆ ಬ್ರ್ಯಾಂಡ್ಗಳ ಹೆಸರನ್ನ ಸದ್ಯಕ್ಕೆ ಹೇಳಕ್ ಹೋಗೋದಿಲ್ಲ. ಸ್ಯಾಂಪಲ್ಗಳನ್ನು ಪಡೆದು ಅಧಿಕಾರಿಗಳು ಟೆಸ್ಟ್ ಮಾಡಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ಮೊನ್ನೆ ಮಾತಾಡ್ತಾ ಇದ್ದೆ ಯಾರ ಹತ್ರನೋ, ನಾವು ಟೆಸ್ಟ್ ಮಾಡಿಸ್ಬೇಕು ಬೇರೆ ಬ್ರ್ಯಾಂಡ್ಗಳ ತುಪ್ಪನ ಅಂತ. ಆಮೇಲೆ ಇನ್ನೂ ಒಂದು ಮಾತು ಹೇಳ್ತೀನಿ ನಾನು, ನಂದಿನಿ ಬ್ರ್ಯಾಂಡ್ ತುಪ್ಪವನ್ನು ಕೂಡ ನಾವು ಟೆಸ್ಟ್ ಮಾಡಿಸಿ ಅದರ ಪರಿಶುದ್ಧತೆ ಏನಿದೆ, ಅದರ ಪರಿಶುದ್ಧತೆಯನ್ನು ಜನರ ಮುಂದೆ ಹಿಡಿದು ನೋಡ್ರಿ ನಮ್ಮ ಹೆಮ್ಮೆಯ ನಂದಿನಿ ಪ್ರಾಡಕ್ಟ್ ಅಂತ ಕೂಡ ನಾವು ಹೇಳಬೇಕಾಗತ್ತೆ. ಯಾಕಂದರೆ ಐ ಆಮ್ 100% ಶ್ಯೂರ್ ನಮ್ಮ ನಂದಿನಿ ತುಪ್ಪ ಅಥವಾ ನಮ್ಮ ನಂದಿನಿಯ ಯಾವುದೇ ಪದಾರ್ಥ ಎಲ್ಲ ರೀತಿಯ ಪರೀಕ್ಷೆಗಳನ್ನು 100 ಔಟ್ ಆಫ್ 100 ತಗೊಂಡು ಪಾಸಾಗಿ ಬರುತ್ತೆ ಅಂತ, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಹಾಗಾಗಿ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ, ಆಹಾರ ಇಲಾಖೆಯವ್ರನ್ನ ತಾವು ನಂದಿನಿ ತುಪ್ಪವನ್ನು ಅನುಮಾನದ ದೃಷ್ಟಿಯಿಂದ ಟೆಸ್ಟ್ ಮಾಡೋದಲ್ಲ, ಗೊತ್ತಾಯ್ತಾ? ಅನುಮಾನದ ದೃಷ್ಟಿಯಿಂದ ನಂದಿನಿ ತುಪ್ಪನ ಟೆಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಅದರ ಪರಿಶುದ್ಧತೆಯನ್ನು ಜನರಿಗೆ ಸಾರುವುದಕ್ಕೆ ನೀವು ಟೆಸ್ಟ್ ಮಾಡಿ. ಐ ಆಮ್ ಶ್ಯೂರ್ ಇಟ್ ಕಮ್ಸ್ ಆಸ್ 100% ಜೆನ್ಯೂನ್ ಪ್ರಾಡಕ್ಟ್ ನಂದಿನಿ ತುಪ್ಪ. ಅವಾಗ ಜನ ಗೊತ್ತಾಗತ್ತೆ ನಮ್ಮ ನಂದಿನಿ ಎಂಥ ಹೆಮ್ಮೆಯ ಬ್ರ್ಯಾಂಡ್ ಅಂತ. ಹೌದೋ ಅಲ್ವೋ? ಸೊ ಪ್ಲೀಸ್ ಡೂ ಇಟ್. ಐ ರಿಕ್ವೆಸ್ಟ್ ದಿ ಫುಡ್ ಡಿಪಾರ್ಟ್ಮೆಂಟ್. ಇಲ್ವಾ? ವಿ ವಿಲ್ ಡೂ ಇಟ್. ತೊಂದರೆ ಇಲ್ಲ. ಬೇರೆ ಬೇರೆ ಬ್ರ್ಯಾಂಡ್ಗಳ ತುಪ್ಪ ತರಿಸೋಣ, ಅದರ ಜೊತೆಗೆ ನಂದಿನಿ ಬ್ರ್ಯಾಂಡ್ ತುಪ್ಪ ಕೂಡ ತರಿಸೋಣ. ನಂದಿನಿ ಮೇಲೆ ಅನುಮಾನ ಇಟ್ಕೊಂಡು ತರಿಸೋದಲ್ಲ, ನಂದಿನಿ ಮೇಲೆ ಪ್ರೀತಿ ಇಟ್ಕೊಂಡು ತರಿಸೋದು. ಬ್ರ್ಯಾಂಡ್ಗಳ ಹೆಸರಲ್ಲಿ ಕಲಬೆರಕೆ ತುಪ್ಪ ಮಾರಿದ್ರೆ ಕ್ರಮ, ಕಲಬೆರಕೆ ಗುಣಮಟ್ಟ ಕಾಪಾಡಿದವರಿಗೆ ನೋಟಿಸ್, ಸ್ವಚ್ಛತೆಗೆ ಒತ್ತು ಕೊಡದವರಿಗೂ ಕೂಡ ಲೀಗಲ್ ನೋಟಿಸ್. ನೋಟಿಸ್ ಕೊಟ್ಟು ಕಾನೂನು ಕ್ರಮಕ್ಕೆ ಇಲಾಖೆ ಸಿದ್ಧತೆ. ಟೆಸ್ಟಿಂಗ್ ಬಗ್ಗೆ ನಿನ್ನೆ ದಿನೇಶ್ ಗುಂಡೂರಾವ್ ಸುಳಿವನ್ನು ಕೊಟ್ಟಿದ್ರು. ಸಚಿವರ ಸೂಚನೆ ಬೆನ್ನಲ್ಲೇ ಆಫೀಸರ್ಸ್ಗಳು ಫೀಲ್ಡ್ಗಿಳಿದಿದ್ದಾರೆ. ಅಕ್ರಮ ಎಸಗುವವರ ವಿರುದ್ಧ ಅಧಿಕಾರಿಗಳು ಸಮರ ಸಾರಿದ್ದಾರೆ. ಮಾತಾಡ್ತೀನಿ ಇದ್ರ ಬಗ್ಗೆ, ಸುಮಾರು ವಿಷಯ ಮಾತಾಡಬೇಕು ನಾನು. Come to the camera, please. ನಾನು ಬಹುಶಃ 1 ನಿಮಿಷ ಟೈಮ್ ತಗೊಳ್ತೀನಿ, ಒಂದೇ ಒಂದು ವಿಷಯ ಹೇಳ್ಬಿಡ್ತೀನಿ ರಾಜ್ಯದ ಜನಕ್ಕೆ. ಇದೆಲ್ಲ ನಾಟಕ ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ? ಬೇರೆ ಬೇರೆ ಬ್ರ್ಯಾಂಡ್ಗಳ ತುಪ್ಪ ಕಳೆದ 100 ವರ್ಷದಿಂದ ಬೆಂಗಳೂರಿನಲ್ಲಿ ರಾಜ್ಯಾದ್ಯಂತ ಹಾಗೂ ಭಾರತದಲ್ಲಿ ಮಾರಾಟಕ್ಕಿದೆ. ಈ ಬ್ರ್ಯಾಂಡ್ಗಳ ತುಪ್ಪದ ವಿರುದ್ಧ ಇವಾಗ ಕ್ರಮ ಅಂತೆ. ಆಯ್ತು ಸರಿ, ನೀವು ಮಾಡಿ, ನಾನು ಬೇಡ ಅಂತ ಅನ್ನೋದಿಲ್ಲ. ಯಾಕೆ? ಇನ್ ದ ವ್ಯೂ ಆಫ್ ವಾಟ್ ಹ್ಯಾಪನ್ಡ್ ಇನ್ ತಿರುಪತಿ ತಿರುಮಲ ನೀವು ಅದನ್ನು ಮಾಡ್ತಾ ಇದ್ದೀರಿ, ಒಪ್ಕೋತೀನಿ, ಸರಿ.
ಆದರೆ ನಮ್ಮಲ್ಲಿ ಫುಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಅಂತಿದೆ, FSSAI ಅಂತಿದೆ. ಏನು ಮಣ್ಣನ್ನು ನೀವು ಮೊಸರಲ್ಲಿ ಕಲ್ಸ್ಕೊಂಡು ಇಷ್ಟು ವರ್ಷ ತಿಂತಾ ಕೂತಿದ್ರೆ ಅವರಿಗೆಲ್ಲ ಪರ್ಮಿಷನ್ ಕೊಡೋಕ್ಕಿಂತ ಮುಂಚೆ ಟೈಮ್ ಟು ಟೈಮ್ ಟೆಸ್ಟ್ ಆಗ್ತಾ ಇರಲಿಲ್ವಾ? ಮಂತ್ಲಿ ಇವರಿಂದ ರಿಪೋರ್ಟ್ ಜನರೇಟ್ ಮಾಡಿಸ್ಕೊಳ್ತಾ ಇರಲಿಲ್ವಾ ನೀವು? ಅಥವಾ ವರ್ಷ ಇವರು ಯಾವ ಶಿಸ್ತು ಪಾಲನೆಯನ್ನು ಗುಣಮಟ್ಟದ ತುಪ್ಪ ಮಾರಾಟ ಮಾಡುವಲ್ಲಿ ಅಥವಾ ಉತ್ಪಾದನೆ ಮಾಡುವಲ್ಲಿ, ತಯಾರು ಮಾಡುವಲ್ಲಿ ಇವರು ಫಾಲೋ ಮಾಡಿದ್ದಾರೆ ಅಂತ ಫುಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾಗೆ ಗೊತ್ತಿರಲಿಲ್ವಾ? ಲಂಚ ಇಸ್ಕೊಂಡು ಮಜಾ ಮಾಡ್ತಾ ಇದ್ರಾ ನೀವು? ಅಥವಾ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ನೀರಿನ ಬಾಟ್ಲಿಗೂ ಕೂಡ ಕೊಡ್ತಾರೆ ಇವತ್ತು, BIS ಮಾರ್ಕ್ ಅಂತ ಹೇಳ್ತಾರೆ. ಬಿಸ್ಮಾರ್ಕ್ ಎಲ್ಲಿ ಇವತ್ತು ಈ ತುಪ್ಪಗಳಿಗೆ? ಆಯ್ತಪ್ಪ, ತುಪ್ಪಕ್ಕೆ ಬರಲ್ಲ ಬಿಸ್ಮಾರ್ಕು, ವಾಟ್ ಅಬೌಟ್ FSSAI? ಈಗ ಸಮರ ಸಾರ್ಬಿಡ್ತೀವಿ ನಾವು, ಕಲಬೆರಕೆ ತುಪ್ಪಗಳನ್ನೆಲ್ಲ ವಶಕ್ಕೆ ತಗೊಂಡ್ಬಿಡ್ತೀವಿ ಅಂತಂದರೆ, ಇಷ್ಟೂ ವರ್ಷ ದಶಕಗಳ ಕಾಲ ಮಾರಾಟ ಆದಂಥ ತುಪ್ಪ ಅದನ್ನು ಊರಲ್ಲಿರೋರೆಲ್ಲ ತಿಂದ್ರಲ್ಲ, ಅದರ ಹಿಂದೆ ಲಂಚದ ವಾಸನೆ ಇದೆಯಾ ಅಥವಾ ನಿಮ್ಮ ಭ್ರಷ್ಟತನದ ವಾಸನೆ ಇದೆಯಾ? ನಾನು ಈ ಸರ್ಕಾರನ ಮಾತ್ರ ದೂರ್ತಾ ಇರೋದಲ್ಲ, ಸ್ಟಾರ್ಟಿಂಗ್ ಫ್ರಮ್ FSSAI ನಾನು ದೂರ್ತಾ ಇದ್ದೀನಿ. ಹೆಂಗೆ ಕೊಟ್ರಿ ಇವರಿಗೆ ಲೈಸೆನ್ಸ್? ಹೆಂಗೆ ಕೊಟ್ರಿ? ನೀವೊಂದು ಸಣ್ಣ ಫ್ಯಾಕ್ಟ್ರಿ ಮಾಡಬೇಕು ಅಂತಂದರೆ 100 ರೀತಿಯ ಕ್ರಮಗಳನ್ನು ಪಾಲಿಸಬೇಕು ಅಂತ ಹೇಳ್ತೀರಿ. ಅದು ಕೂಡ ಆಹಾರದ ಫ್ಯಾಕ್ಟ್ರಿ ಮಾಡಬೇಕು ಅಂತಂದರೆ ಅಷ್ಟೆಲ್ಲ ಕ್ರಮಗಳನ್ನು ಪಾಲಿಸಬೇಕು ಅಂತ ಹೇಳ್ತೀರಿ. ಅವರೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಮಾರ್ತಾ ಇದ್ದಂಥ ತುಪ್ಪ ಟ್ಯಾಕ್ಸ್ ಕಟ್ಬಿಟ್ಟು ಅದು ಇಷ್ಟು ವರ್ಷಗಳವರೆಗೂ ಟೆಸ್ಟ್ ಆಗಲಿಲ್ವಾ? ಮಜಾ ಅನ್ಸಲ್ವಾ? ನಾಟಕ ಅನ್ಸಲ್ವಾ ನಿಮಗಿದೆಲ್ಲನೂ? ನಾವೀಗ ಅನ್ಕೊಂಬಿಡೋದು, ಓ ಬೇರೆ ಬ್ರ್ಯಾಂಡ್ಗಳ ತುಪ್ಪನ ಟೆಸ್ಟ್ ಮಾಡ್ತಾ ಇದ್ದಾರೆ. ಆಯ್ತು ಸ್ವಾಮಿ, ಇವತ್ತು ಬೆಳಗ್ಗೆ ಯಾರೊಬ್ಬ ಪರ್ಚೇಸ್ ಮಾಡ್ದ ಬೆಂಗಳೂರಿನಲ್ಲಿ ತುಪ್ಪ, ತುಮಕೂರಿನಲ್ಲಿ ಪರ್ಚೇಸ್ ಮಾಡ್ದ, ಕಲಬುರಗಿಯಲ್ಲಿ ಪರ್ಚೇಸ್ ಮಾಡ್ದ. ಆ ತುಪ್ಪದಲ್ಲಿ ಅದು ಯಾವುದು ಕೊಬ್ಬಿತ್ತೋ ಏನೋ, ಹೊಂದಿದೆ ಇತ್ತೋ ಅಥವಾ ಮತ್ತೊಂದು ಹೆಗಣದಿತ್ತೋ, ಯಾವನಿಗೆ ಗೊತ್ತು ರೀ? ಯಾವನಿಗೆ ಗೊತ್ತು? ಅದಿಲ್ವಾ? ಟೆಸ್ಟ್ ಇಲ್ವಾ? ನಾಟಕ ಮಾಡ್ತೀರೇನ್ರಿ? ಆಯ್ತು, ಒಂದು ತುಪ್ಪದ ಬಗ್ಗೆ ಮಾತಾಡ್ತಾ ಇದ್ದೀವಪ್ಪ, ಬೇರೆ ಬೇರೆ ತುಪ್ಪ ಹೊರತುಪಡಿಸಿ ಬೇರೆ ಲಕ್ಷಾಂತರ ಫುಡ್ ಪ್ರಾಡಕ್ಟ್ಗಳನ್ನು ಕನ್ಸ್ಯೂಮ್ ಮಾಡ್ತಾರಲ್ರಿ ಜನ. ಅದಕ್ಕೆ ಏನು ಪ್ರಾಸೆಸ್ ಏನು? ನಾನು FSSAI ಕೇಳಬೇಕು. ನಾಳೆ ಇನ್ನೊಬ್ಬನೇ ಅವನೇ ಹೇಳ್ತಾನೆ, ಓ ಅದರಲ್ಲಿ ಇನ್ನೊಂದಿದೆ, ಬಿಸ್ಕೆಟಲ್ಲಿ ಇಲಿದು ಕೊಬ್ಬಿದೆ ಅಂತ ಹೇಳ್ತಾನೆ ಒಬ್ಬ. ಓ ಎಲ್ಲ ಬಿಸ್ಕೆಟ್ಗಳನ್ನು ಟೆಸ್ಟ್ ಮಾಡಿ. ಅಣ್ಣ ಇಷ್ಟು ವರ್ಷ ಏನು ಮಾಡ್ತಿದ್ಯಾ ನಾವು? ಅದು ನನ್ನ ಪ್ರಶ್ನೆ. ಅವ್ರಿಗೆ ಪರ್ಮಿಷನ್ ಹೆಂಗೆ ಸಿಕ್ತು? ಪ್ಯಾಕಿಂಗ್ ಹೆಂಗೆ ಸಿಕ್ತು? ಲೈಸೆನ್ಸ್ ಹೆಂಗೆ ಕೊಟ್ರಿ? ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಇದೇ ದುರಂತ ನಮ್ಮ ದೇಶದಲ್ಲಿ ಆಗ್ತಾ ಇರೋದು ಇವತ್ತು. ಮುತ್ತಪ್ಪ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಮುತ್ತಪ್ಪ, ಆಯಿತು ಇವಾಗ ಟೆಸ್ಟ್ ಮಾಡೋಣ ಸರಿಯಪ್ಪ, ಬಟ್ ನನಗೊಂದು ಸಣ್ಣ ಪ್ರೋಟೋಕಾಲ್ ಹೇಳ್ರಿ. ನಾವು ಏನೋ ತಿಂತಿದ್ದೀವಿ, ಕುಡಿಯೋ ನೀರು ಬೇಕು ಅಂತಂದರೆ ನೀರು ಕುಡಿತೀವಿ, ಮತ್ತೊಂದೇನೋ ಆಹಾರ ಸ್ವೀಕರಿಸ್ತೀವಿ ಅಂತಂದರೆ ಇಷ್ಟುದ್ದ ಭಾಷಣ ಮಾಡೋರು. ಸೊ ಹಾಗಾದರೆ ಇವಾಗ ನಾಳೆ ಒಂದು 10 ಬ್ರ್ಯಾಂಡ್ ಟೆಸ್ಟ್ ಮಾಡ್ತಾರೆ ಅಂದ್ಕೊಳ್ಳಿ. ಒಂದರಲ್ಲಿ ಬರ್ತದೆ ಹೆಗಣದ ಕೊಬ್ಬಿದೆ ಅಂತ, ಇನ್ನೊಂದರಲ್ಲಿ ಇಲಿ ಕೊಬ್ಬಿದೆ ಅಂತ ಬರ್ತದೆ, ಆಯಿತಾ? ಇನ್ನೊಂದರಲ್ಲಿ ಹಾವಿನ ಕೊಬ್ಬಿದೆ ಅಂತ ಬರ್ತದೆ. ಹಾಗಾದರೆ ಇಷ್ಟು ವರ್ಷ ಇವರಿಗೆಲ್ಲ ಲೈಸೆನ್ಸ್ ಕೊಟ್ಟವ್ರು ಯಾರು? ನಡ್ಕೊಂಡೋಗಿದ್ದಂಗೆ ಇದೆಲ್ಲನೂ ಇವತ್ತು ಟೆಸ್ಟ್ ಮಾಡಿಬಿಟ್ರೆ ಎಲ್ಲ ಕ್ಲೀನ್ ಕೃಷ್ಣಪ್ಪ ಆಗ್ಬಿಡ್ತಾರ ಹೆಂಗೆ? ಇದು ಊರಿಗೆ ಬೆಂಕಿ ಬಿದ್ದಾಗ ಬಾವಿ ತೋಡಿದಂತೆ ನಮ್ಮ ಇಲಾಖೆಗಳು ಮಾಡ್ತಿರುವಂತಹ ಕೆಲಸ. ಅಂದ್ರೆ ತಿರುಪತಿ ತಿಮ್ಮಪ್ಪನಿಗೆ ಈ ಒಂದು ಕೊಬ್ಬಿರುವಂತಹ ಒಂದು ಪ್ರಾಣಿಗಳ ಕೊಬ್ಬಿರುವಂತಹ ತುಪ್ಪವನ್ನ ಸಪ್ಲೈ ಮಾಡ್ತಿದಂತ ಯಾವಾಗ ಗೊತ್ತಾಯ್ತೋ, ಈಗ ಜನರಿಗೆ ಕಣ್ವರಿಸುವಂತಹ ಕೆಲಸಕ್ಕೆ ಈಗ ಆಹಾರ ಸುರಕ್ಷತೆ ಇಲಾಖೆ ಮುಂದಾಗಿರುವಂತದ್ದು. ಬೇರೆ ಬೇರೆ ಬ್ರ್ಯಾಂಡ್ಗಳ ತುಪ್ಪದ ಬ್ರ್ಯಾಂಡ್ಗಳನ್ನ ತೆಗೆದುಕೊಂಡು ಬಂದು ಅದನ್ನ ಪರಿಶೀಲನೆ ಮಾಡುವಂತಹ, ಅದರ ಗುಣಮಟ್ಟವನ್ನ ಪರಿಶೀಲನೆ ಮಾಡುವಂತಹ ಕೆಲಸಕ್ಕೆ ಇಲಾಖೆಗಳು ಈಗ ಮುಂದಾಗಿದ್ದಾವೆ. ತಾವು ಹೇಳಿದ ಹಾಗೆ ಪ್ರತಿ ತಿಂಗಳು ಕೂಡ ಆಯಾ ತುಪ್ಪದ ಕಂಪನಿಗಳು ತಮ್ಮ ಒಂದು ವರದಿಯನ್ನ ಸ್ಥಳೀಯಲ್ಲಿ ಇರುವಂತಹ ಒಂದು ಇಲಾಖೆಗಳಿಗೆ ಸಬ್ಮಿಟ್ ಅನ್ನ ಮಾಡಬೇಕು. ಹಾಗಿದ್ರೆ ಅಧಿಕಾರಿಗಳು ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡುತ್ತೆ. ಈಗ ಯಾಕೆ ಇವರು ಗುಣಮಟ್ಟ ಪರಿಶೀಲನೆ ಮಾಡಕ್ಕೆ ಮುಂದಾಗ್ತಿದ್ದಾರೆ ಅಂತಂದ್ರೆ, ಈಗಾಗಲೇ ಸಿಕ್ಕಿರುವಂತಹ ಆಂತರಿಕ ವರದಿಯ ಪ್ರಕಾರ ಭಾಗಶಃ ತುಪ್ಪದ ಕಂಪನಿಗಳಿದಾವೆ, ಎಲ್ಲವೂ ಕೂಡ ಕಳಪೆ ಅನ್ನೋದು ಕೂಡ ಗೊತ್ತಾಗಿದೆ. ಅವುಗಳನ್ನ ಲೀಗಲ್ ಆಗಿ ಪತ್ತೆ ಹಚ್ಚೋದಕ್ಕೆ ಈಗ ಎಲ್ಲಾ ತುಪ್ಪದ ಕಂಪನಿಗಳನ್ನ ಏನು ಪರೀಕ್ಷೆಗೆ ಒಳಪಡಿಸುವಂತಹ ಕೆಲಸ ಕೂಡ ಈಗ ಮಾಡಲಾಗ್ತದೆ. ಚಂದನ್, ಸದ್ಯಕ್ಕೆ ನಂದಿನಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಕಂಪನಿಗಳನ್ನ ಕೂಡ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದೆ. ಪ್ರತಿ ತಿಂಗಳು ಕೂಡ ನಂದಿನಿಯ ಕಂಪನಿಯವರು ಈ ನಮ್ಮ ಆಹಾರ ಇಲಾಖೆಗೆ ತನ್ನ ರಿಪೋರ್ಟ್ ಅನ್ನು ಕಳಿಸ್ತಾ ಇದ್ರು. ಅದೇ ಇದನ್ನು ಹೊರತುಪಡಿಸಿ ಬೇರೆ ಯಾವ ಕಂಪನಿಯವರು ಕೂಡ ಕಳಿಸ್ತಾ
ಆಗ್ತಾ ಇರಲಿಲ್ಲ. ಈಗ ಆ ಟೆಸ್ಟಿಂಗ್ ಮಾಡುವಂತಹ ಕೆಲಸ ಕೂಡ ಮಾಡ್ತಿದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಹೋಗಿ ತುಪ್ಪದ ಏನು ಬಾಟ್ಲ್ಗಳನ್ನು ತಂದು ಈಗ ಸ್ಯಾಂಪಲ್ಗೆ ಕಳಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಈ ರಿಪೋರ್ಟ್ ಬರಬೇಕಂದ್ರೆ 14 ದಿನ ಆಗತ್ತೆ. ಇದನ್ನ ಈಗಾಗಲೇ ಇಡೀ ರಾಜ್ಯದ ಜನ ಅದೆಷ್ಟು ಜನ ಈ ತುಪ್ಪದ ತಿಂದು ಕಾಯಿಲೆ ಬಿದ್ದು ಬೇರೆ ಬೇರೆ ರೀತಿಯಾದಂತಹ ಒಂದು ಸಮಸ್ಯೆಗೆ ಒಳಪಡ್ತಾರೆ ಅಂತ ಗೊತ್ತಾಗಲ್ಲ. ಸದ್ಯಕ್ಕೆ ಅಧಿಕಾರಿಗಳು ಈ ಒಂದು ತುಪ್ಪವನ್ನ ಟೆಸ್ಟ್ ಮಾಡುವಂತಹ ಕೆಲಸ ಕೂಡ ಇಡೀ ರಾಜ್ಯದಲ್ಲಿ ಮಾಡ್ತಿದ್ದಾರೆ. ಚಂದನ್, ರೈಟ್, ಥ್ಯಾಂಕ್ ಯು. ನಾನು ನಿಮ್ಗೆ ಹೇಳ್ತೀನಿ ಕೇಳಿ, ಅತ್ಯಂತ ದೊಡ್ಡ ಭಯೋತ್ಪಾದನೆ ಇವತ್ತು ಯಾವುದು ಗೊತ್ತಾ? ಫುಡ್ ಟೆರರಿಸಮ್ ರೀ. ನಮಗೆ ಬೇಡದೇ ಇರೋದೆಲ್ಲ ತಿನ್ನಿಸಿ, ಕುಡಿಯುವ ನೀರಿನಿಂದ ಹಿಡಿದು ಬೇಡದೇ ಇರೋದೆಲ್ಲ ತಿನ್ನಿಸಿ, ಕ್ಯಾನ್ಸರ್ನಿಂದ ಹಿಡಿದು ಬರಬಾರದ ರೋಗಕ್ಕೆ ಕಾರಣವಾಗ್ತಾ ಇರೋದು ಇವತ್ತು ಫುಡ್ ಟೆರರಿಸಮ್ ಮತ್ತು ಫುಡ್ ಇಂಡಸ್ಟ್ರಿ. ನಿಮ್ಗೆ ಹೇಳ್ತೀನಿ ಕೇಳಿ, ಆಹಾರದ ಇಂಡಸ್ಟ್ರಿ. ಅದನ್ನ ಈಗ 4 ತುಪ್ಪ ಅಂತ ಅಂದ್ಬಿಟ್ಟು ಕಣ್ಣಾರಿಸ್ಬಿಟ್ಟು ಟ್ರೈ ಮಾಡಿಬಿಟ್ರೆ ಕಮಾನ್ ಇಷ್ಟು ವರ್ಷ ತಿಂದಿದ್ದೆಲ್ಗೋಯ್ತು. ಮತ್ತೆ ಇಷ್ಟು ವರ್ಷ ತಿಂದು ಅದರಿಂದ ಕ್ಯಾನ್ಸರ್ ಬರ್ಸ್ಕೊಂಡು ಅವನು ಯಾವುದೋ ಒಂದು ತುಪ್ಪ ತಗೊಂಬಂದ ಬ್ರ್ಯಾಂಡ್ದು, ಯಾವುದೋ ABCD ಅಂತ ಒಂದು ಬ್ರ್ಯಾಂಡ್ದು. ಅವ್ನು ಕ್ಯಾನ್ಸರ್ ಬಂದು ಕೂತಿರ್ತಾನೆ, ಅವ್ನು ಗೊತ್ತೇ ಇರೋದಿಲ್ಲ. ಅವನು ಪ್ರತಿದಿನ ಸ್ವೀಕರಿಸುವ ತುಪ್ಪದಿಂದ ಬಂತು ಅವನಿಗೆ ಕ್ಯಾನ್ಸರ್ ಅಂತ ಅವ್ನು ಗೊತ್ತೇ ಇರೋದಿಲ್ಲ. ಅಥವಾ ಪ್ರತಿದಿನ ಉಸಿರಾಡುವ ಗಾಳಿಯಿಂದ ಬಂತು ಅಂತ ಗೊತ್ತಿರೋದಿಲ್ಲ. ಕುಡಿಯೋ ನೀರಿನಿಂದ ಬಂತು, ಅದು ಯಾವುದೋ ಸಿಕ್ಕಾಪಟ್ಟೆ ಹೈ ಬ್ರ್ಯಾಂಡೆಡ್ ಅಂತೆ ₹1000 ಲೀಟ್ರಿಗೆ ಅಂತ ತಗೊಂಬರ್ತಾನೆ ಅವನು 1 ಲೀಟ್ರ್ ನೀರನ್ನ. ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಸಿಗ್ತಾವೆ ನಮಗಿವತ್ತು. ಸುಮ್ಮನೆ ನಾಟಕಗಳು ಮಾಡ್ತಾ ಕೂತ್ಕೋಬಾರ್ದು. ಇವರೆಲ್ಲ ಭ್ರಷ್ಟಾಚಾರ ಮಾಡಿಕೊಂಡು ದುಡ್ಡಿಸ್ಕೊಂಡು ಮಜಾ ಮಾಡಿಕೊಂಡು ತೇಕ್ಕೊಂಡು ತಿಂದ್ಕೊಂಡು ಅದನ್ನೇ ಅಲ್ವ ಊರಲ್ಲಿರೋ ಅಂಗಡಿಗಳೆಲ್ಲ ಇವತ್ತು ಮಾರಾಟ ಮಾಡಿದ್ದು. ಇವತ್ತು ತಂದ್ಬಿಡ್ತಾರಂತೆ, 4 ಬಾಟ್ಲ್ ತಂದ್ಬಿಟ್ಟು ಟೆಸ್ಟ್ ಮಾಡಿಬಿಡ್ತಾರಂತೆ. ಹೋಗ್ರಿ ರೇ, ಏನು ನಾಟಕ ಮಾಡ್ತೀರಾ ನೀವೆಲ್ಲರೂ? ನೆಕ್ಸ್ಟ್ ನೋಡೋಣ. ರಾಜ್ಯದಲ್ಲಿ 99% ದೇವಸ್ಥಾನಗಳಲ್ಲಿ ನಂದಿನಿ ತುಪ್ಪ ಬಳಕೆ ಮಾಡ್ತಾರಂತೆ. ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಂದಿನಿ ತುಪ್ಪವನ್ನೇ ಬಳಸುವಂತೆ ಮತ್ತೊಮ್ಮೆ ಸುತ್ತೋಲೆ. ಮುಜರಾಯಿ ಇಲಾಖೆ ವ್ಯಾಪ್ತಿಯ ದೇವಸ್ಥಾನಗಳಿಗೆ ಸುತ್ತೋಲೆ. In Karnataka, major 99% of our temples, they are using Nandini ghee. Anyhow, once again we issued a circular to use Nandini ghee only. In Karnataka, major 99% of our temples. ತಿರುಪತಿ ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಬಳಕೆ ಪ್ರಕರಣ. ಇವತ್ತು ತಿರುಮಲ ದೇವಸ್ಥಾನ ಶುದ್ಧೀಕರಣ ಕಾರ್ಯ ಶುರುವಾಗಿದೆ. ನಾಳೆ ಬೆಂಗಳೂರಿನ TTD ದೇವಸ್ಥಾನದಲ್ಲಿ ಶುದ್ಧೀಕರಣ. ವಿಸ್ತಾರ ನ್ಯೂಸ್ಗೆ ದೇವಸ್ಥಾನದ ಅರ್ಚಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವ TTD ದೇವಸ್ಥಾನ ನಾಳೆ ಬೆಳಗ್ಗೆಯಿಂದಲೇ ಶುದ್ಧೀಕರಣ ಆರಂಭ. ಹೋಮ, ವಿಶೇಷ ಪೂಜೆಯನ್ನು ಅರ್ಚಕರು ಮಾಡಲಿದ್ದಾರೆ. ಶ್ರೀನಿವಾಸನ ಸನ್ನಿಧಿಯಲ್ಲಿ ಶಾಂತಿ ಹೋಮ ಸಂಪನ್ನವಾಗಿದೆ. ಬರೋಬ್ಬರಿ 4 ತಾಸು ತಿರುಪತಿ ದೇವಸ್ಥಾನ ಶುದ್ಧಿ ಕಾರ್ಯ. ತಿರುಮಲ ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಕಲಬೆರಕೆ ವಿವಾದ. ದೇವಸ್ಥಾನದಲ್ಲಿ ಶುದ್ಧಿ ಪೂಜೆಯ ಜೊತೆಗೆ ಶಾಂತಿ ಹೋಮ. ತಿರುಮಲದಲ್ಲಿ ಸಂಪನ್ನಗೊಂಡಿದೆ ಶಾಂತಿ ಹೋಮ. ಶಾಂತಿ ಹೋಮದ ಬಳಿಕ ಪಂಚಗವ್ಯವನ್ನು ಸಂಪ್ರೋಕ್ಷಣೆ ಮಾಡಲಾಗಿದೆ. ಗರ್ಭಗುಡಿ, ದೇವಸ್ಥಾನದ ಆವರಣ, ಅನ್ನಪ್ರಸಾದದ ಸ್ಥಳ, ಲಡ್ಡು ತಯಾರಿಕೆ ಸ್ಥಳ, ವಿತರಣೆ ಸ್ಥಳದಲ್ಲಿ ಸಂಪ್ರೋಕ್ಷಣೆಯನ್ನು ಮಾಡಲಾಗಿದೆ. ತಿರುಮಲ ದೇವಸ್ಥಾನದ ಪ್ರಾಂಗಣದಲ್ಲೂ ಕೂಡ ಶುದ್ಧಿ ಕಾರ್ಯವನ್ನು ಮಾಡಲಾಗಿದೆ. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಗೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. IGP ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲಾಗಿದ್ದು, ಆಂಧ್ರ ಪ್ರದೇಶದ CM ಚಂದ್ರಬಾಬು ನಾಯ್ಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ ಅಪಚಾರಕ್ಕೆ ಕಾರಣಗಳು ಏನು ಅಂತ ತನಿಖೆ ಮಾಡ್ತೇವೆ. SIT ವರದಿ ಬಳಿಕ ಸರ್ಕಾರದಿಂದ ಅತ್ಯಂತ ಕಠಿಣ ಕ್ರಮವನ್ನು ತೆಗೆದುಕೊಳ್ತೇವೆ. ಇಂಥ ಘಟನೆ ಮರುಕಳಿಸದಂತೆ ಏನು ಮಾಡಬೇಕು ಅದನ್ನು ಮಾಡ್ತೇವೆ. ಈ ವಿಚಾರದಲ್ಲಿ ನೋ ಕಾಂಪ್ರಮೈಸ್ ಎಂದಿದ್ದಾರೆ ಆಂಧ್ರದ ಮುಖ್ಯಮಂತ್ರಿಗಳು. ಪ್ರಧಾನಿಗೆ ಪತ್ರವನ್ನು ಮಾಜಿ CM ಜಗನ್ ವಿರುದ್ಧವೂ ಕೂಡ ತಪ್ಪು ಮಾಡಿ ಪತ್ರ ಬರೆಯುವುದಕ್ಕೆ ನಿಮಗೆಷ್ಟು ಧೈರ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಜಗನ್ ಕೋಟಿ ಭಕ್ತರ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಅಪಚಾರ ಮಾಡಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಮಾಡಿಬಿಟ್ಟು ಪತ್ರ ಬರೀತಾರಲ್ರಿ ಇವರು ಅಂತ ಚಂದ್ರಬಾಬು ನಾಯ್ಡು ಕಿಡಿಕಾರಿದ್ದಾರೆ. ಕರ್ನಾಟಕದ ನಂದಿನಿ ತುಪ್ಪಕ್ಕೆ TTD ತಿರುಪತಿ ತಿರುಮಲ ದೇವಸ್ಥಾನದಿಂದ ಬಹುಪರಾಕ್, ನಂದಿನಿ ಸೇರಿ 2 ಕಂಪನಿಯಿಂದ ಮಾತ್ರ ತುಪ್ಪವನ್ನು ನಾವು ಖರೀದಿ ಮಾಡ್ತೇವೆ. ತಿರುಮಲ ತಿರುಪತಿ ದೇವಸ್ಥಾನದ EO ಶ್ಯಾಮಲರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಪ್ಪ ಖರೀದಿ ಮಾಡುವ ವಿಧಾನವನ್ನೇ ನಾವು ಬದಲಾಯಿಸಿದ್ದೇವೆ. ಮಾನ್ಯತೆ ಪಡೆದ ಕಂಪನಿಗಳಿಂದ ಮಾತ್ರ ನಾವು ತುಪ್ಪವನ್ನು ಖರೀದಿ ಮಾಡ್ತೇವೆ.
2 ಕಂಪನಿಗಳ ತುಪ್ಪ ಬಹಳ ಅತ್ಯುತ್ತಮವಾಗಿದೆ ಅಂತ ವರದಿ ಬಂದಿದೆ. ಹೀಗಾಗಿ 2 ಕಂಪನಿಗಳಿಂದ ಮಾತ್ರ ತುಪ್ಪವನ್ನು ಖರೀದಿ ಮಾಡ್ತವೆ. ಕರ್ನಾಟಕದ ನಂದಿನಿ ತುಪ್ಪ ಸೇರಿ ಮತ್ತೊಂದು ಕಂಪನಿ ತಿರುಮಲ ತಿರುಪತಿ ದೇವಸ್ಥಾನದ ಇಒ ಶ್ಯಾಮಲಾರಾವ್ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಂದರೆ ಮತ್ತೊಂದು ಕಂಪನಿ ತುಪ್ಪವನ್ನು ನಮಗೆ ಕೊಡುತ್ತೆ, ಮಾರಾಟ ಮಾಡುತ್ತೆ ಅಂತ ಅವರು ಹೇಳಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.